ತುಂಬಾ ದೊಡ್ಡ ಇಂಟ್ರೆಸ್ಟಿಂಗ್ ವಿಷಯ, ತುಂಬಾ ಕಾಂಟ್ರವರ್ಷಿಯಲ್ ಆಗಿರುವಂತದ್ದೇ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ನಾಸಾದವರು 1969 ಅಲ್ಲಿ ಪೋಲೋ 11 ಅಂತ ಮಿಷನ್ ಮಾಡಿ ಇವರು ಮೂನ್ ಮೇಲೆ ಲ್ಯಾಂಡ್ ಆಗಿದೀವಿ ಅಂತ ಕ್ಲೇಮ್ ಮಾಡ್ತಾರೆ. ಸೊ ಆ ಟೈಮಿಗೆ ನೀಲ್ ಆರ್ಮ್ಸ್ಟ್ರಾಂಗ್ ಮತ್ತೆ ಇನ್ನೊಬ್ರು ಯಾರೋ ಬಜ್ ಅವ್ರ ಆಲ್ಡ್ರಿನ್. ಹೆಸರು, ಹಾ ಇಬ್ರು. ಹಾ ಯಾ ಅವರು ಹೋಗಿದ್ದಾರೆ, ಮೂನ್ ಮೇಲೆ ಲ್ಯಾಂಡ್ ಆಗಿದ್ದಾರೆ ಅಂತ ಕ್ಲೇಮ್ ಮಾಡ್ತಾರೆ. ನಾವು ಏನೇನೋ ನೋಡಿದೀವಿ, ಅದ್ರ ವಿಡಿಯೋಗಳು ನೋಡಿದೀವಿ, ಈಗಲೂ ಯೂಟ್ಯೂಬ್ ಅಲ್ಲೆಲ್ಲ ಸಿಗುತ್ತೆ. ಸೊ ಅದೆಲ್ಲ ನೋಡಿದ್ರೆ ನಮ್ಗೆ ಒಂದು ಕನ್ಫ್ಯೂಷನ್ ಶುರು ಆಗುತ್ತೆ, ಮತ್ತೆ ಕಾಂಟ್ರವರ್ಷಿಯಲ್ ಏನ್ ನಡೀತಾ ಇದೆ ಅವಾಗಿಂದಾನು, ಬಟ್ ಇದಕ್ಕೆ ಕ್ಲಾರಿಟಿ ಏನಿಲ್ಲ ಅಂತಂದ್ರೆ, ಆ ಟೈಮ್ಗೆ 1969 ಅಲ್ಲೇ ಇವರು ಒಂದ್ ದೊಡ್ಡ ವೆಹಿಕಲ್ ತಗೊಂಡು ಮೂನ್ ಮೇಲೆ ಲ್ಯಾಂಡ್ ಆಗಿ ಅಲ್ಲೆಲ್ಲ ಸುತ್ತಾಡ್ಬಿಟ್ಟು ಫ್ಲಾಗ್ ಎಲ್ಲ ಹೋಸ್ಟ್ ಮಾಡ್ಬಿಟ್ಟು ಬಂದ್ರು. ಸೊ ಅದಾದ್ಮೇಲೆ 6 ಸತಿನೂ ಹೋದ್ರು ಅಂತ ಕ್ಲೇಮ್ ಮಾಡ್ತಾರೆ. ಟೋಟಲ್ 6 ಸತಿ ಮೂನ್ ಮೇಲೆ ಲ್ಯಾಂಡ್ ಆಗಿದ್ದಾರೆ ಅಂತ ಕ್ಲೇಮ್ ಮಾಡ್ತಾರೆ. ಬಟ್ ಕಾಂಟ್ರವರ್ಸಿ ಏನಪ್ಪಾ ಅಂತಂದ್ರೆ, ಇವರು ಮೂನ್ ಮೇಲೆ ಲ್ಯಾಂಡ್ ಆಗಿಲ್ಲ, ಇದು ಸುಳ್ಳು ಅನ್ನೋದನ್ನ ಹೇಳ್ತಾರೆ. ಈ ಸುಳ್ಳು ಅನ್ನೋದಕ್ಕೆ ತುಂಬಾ ಕಾರಣಗಳು. ಮೇನ್ ಕ್ವಶನ್ ಏನು ಬರುತ್ತೆ ಗೊತ್ತಾ, ಅವರು ಮೂನಲ್ಲಿ ಲ್ಯಾಂಡ್ ಮಾಡಿದಾಗ ಸ್ವಲ್ಪ ವಿಡಿಯೋ ಫುಟೇಜಸ್ ತೊಗೊಂಬಂದಿದ್ದಾರೆ ಆಯಿತಾ. ಆ ವಿಡಿಯೋ ಫುಟೇಜಸ್ ಕೆಲವು ಜನ ನೋಡಿ ಹೇಳ್ತಾರೆ, ಓಕೆ ಇದು ವಿಡಿಯೋ ಇದೆಯಲ್ಲ, ಇದು ನೋಡಿದರೆ ಮೂನಲ್ಲಿ ಶೂಟ್ ಮಾಡಿಲ್ಲ, ಭೂಮಿ ಮೇಲೆ ಮಾಡಿದ್ದಾರೆ. ಅದಕ್ಕೆ ಒಬ್ಬರು ಮೇನ್ ಪರ್ಸನ್ ಇದ್ದರು ಆ ಟೈಮಲ್ಲಿ, ಫಿಲ್ಮ್ ಮಾಡೋರು ಬೇಸಿಕಲಿ ಸ್ಟ್ಯಾನ್ಲಿ ಕ್ಯೂಬ್ರಿಕ್ ಅಂತ. ಸೊ ನಾಸಾಗೆ ಅರ್ಥ ಆಗಿತ್ತು 1960ಸಲ್ಲೇ ನಾವು ಮೂನ್ ಮೇಲೆ ಹೋಗೋಕ್ಕಾಗಲ್ಲ, ಸೊ ಏನು ಮಾಡೋಣ, ಇದನ್ನು ಫೇಕ್ ಮಾಡೋಣ ಆಯಿತಾ. ಫೇಕ್ ಮಾಡೋಣ, ಹೆಂಗೆ ಮಾಡೋಣ, ಆ ಟೈಮಲ್ಲಿ ಒಡಿಸಿ 2000 ಅಂತ ಒಂದು ಮೂವಿ ಬಂದಿತ್ತು ಆಯಿತಾ. ಸ್ಪೇಸ್ ಒಡಿಸಿ 2000 ಏನೋ ಹಿಂಗೆ ಮೂವಿ ಬಂದಿತ್ತು, ಅದನ್ನು ಡೈರೆಕ್ಟ್ ಮಾಡಿದರು ಸ್ಟ್ಯಾನ್ಲಿ ಕ್ಯೂಬ್ರಿಕ್ ಅಂತ. ಆ ಮೂವಿ ನೋಡಿದವ್ರಿಗೆ ಗೊತ್ತಾಗುತ್ತೆ, ಅಲ್ಟ್ರಾ ರಿಯಲಿಸ್ಟಿಕ್ ಮೂವಿ ಇದೆ, 1960ಸಲ್ಲಿ ಬಂದಿದ್ದ ಮೂವಿ ಅದು. ಈಗಲೂ ನೋಡಿದರೆ ರಿಲೆವೆಂಟ್ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಡೈರೆಕ್ಷನ್ ಮಾಡಿದರು. ಆ ಗುರುಗಳನ್ನು ಹಿಡ್ಕೊಂಬಂದು ಅವ್ರ ಹತ್ರ ಡೈರೆಕ್ಟ್ ಮಾಡಿಸಿದ್ದಾರೆ, ಅವ್ರು ಹೋಗೇ ಇಲ್ಲ ಅಂತ ಕಾಂಟ್ರವರ್ಸಿ. ಆ ಟೈಮ್ ರಾಜ್ಮೌಳಿಗಳು ಸೊ ಡೈರೆಕ್ಷನ್ ಚೆನ್ನಾಗೈತೆ. ಉಪ್ಪಿ ಮತ್ತೆ ರಾಜಮೌಳಿ ಸೇರ್ಕೊಂಡು ಮಾಡಿರೋದು. ಅಲ್ಲ, ಅದಕ್ಕೂ ಒಂದು ರೀಸನ್ ಇನ್ನೊಂದೇನು ಕೊಟ್ಟಿದ್ದಾರೆ ಅಂದರೆ, ಅವ್ರಿಗೆ ಈಗ ಮೂನ್ ಮೇಲೆ ಇಳಿದಿದ್ದಾರೆ, ಡೈರೆಕ್ಟ್ ಇದು ಮಾಡಿದರು, ಟೆಲಿಕಾಸ್ಟ್ ಮಾಡಿದ್ರು ಆ ಟೈಮಲ್ಲಿ ಆಯಿತಾ. ಆ ಟೆಲಿಕಾಸ್ಟು ಡೈರೆಕ್ಟ್ ಯಾರಿಗೂ ಕೊಟ್ಟೇ ಇಲ್ಲ ಅಂತೆ. ಅಂದರೆ ಈಗ ದೊಡ್ಡ ದೊಡ್ಡ ನ್ಯೂಸ್ ಇವು ಇರ್ತಾವಲ್ಲ, ಡೈರೆಕ್ಟ್ ಕೊಟ್ಟಿಲ್ಲ ಅಂತ. ಅವ್ರಿಗೆ ಬರೀ ಒಂದು ಇದ್ರ ಮೇಲೆ ತೋರಿಸ್ತಿದ್ದೀವಿ ನೋಡಿ ಅಂತ. ಆ ಟೈಮಲ್ಲಿ ಕಾಂಟ್ರವರ್ಸಿ, ಡೈರೆಕ್ಟ್ ಫೀಡ್ ಕೊಡಬೇಕಾಗಿತ್ತು, ಲ್ಯಾಂಡಿಂಗ್ದು ಎಲ್ಲ ಕೊಡಲಿಲ್ಲ ಅಂತ. ಸೊ ಅಂದರೆ ಅವರು ಫುಟೇಜ್ ಇವರೇ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಹೇಳಿದರು. ಸೆಕೆಂಡ್ಲಿ, ಸೊ ಇದು ಬೇಸಿಕಲಿ. ಆದರೆ ಅದಕ್ಕೊಂದು ಕೌಂಟ್ರ್ ಹಾಕಿದರು, ಅಪೋಲೋ ರಾಕೆಟ್ಸ್ ಬಿಲ್ಡ್ ಮಾಡಿದರು, ಅಲ್ಲಿ ಅರೌಂಡ್ 200,000 200,000 ಜನ ವರ್ಕ್ ಮಾಡಿದ್ದಾರೆ ಆ ಟೈಮಲ್ಲಿ ನಾಸಾದಿ ಮಿಷನ್ಸ್ ಮೇಲೆ. ಮತ್ತು ಗೊತ್ತಿರಲಿ, ಆ ಟೈಮಲ್ಲಿ 50-60 ಬಿಲಿಯನ್ ಆ ಟೈಮಲ್ಲೇ ಜಸ್ಟ್ ಫಾರ್ ಒನ್ ಮಿಷನ್ ಆಗ ದುಡ್ಡು ಖರ್ಚು ಮಾಡ್ತಿತ್ತು US. ಯಾಕೆ, ಫಸ್ಟ್ ಆಫ್ ಆಲ್ ಅವ್ರು ಯಾಕೆ ಅಷ್ಟೆಲ್ಲ ಮಾಡ್ತಿದ್ರು ಅಂದರೆ ರಷ್ಯಾಗೋಸ್ಕರ. ಆ ಟೈಮಲ್ಲಿ ರಷ್ಯಾನೂ ಸ್ಪೇಸ್ ವಾರ್ ನಡೆದಿತ್ತು ಅವಾಗ, ಕೋಲ್ಡ್ ವಾರ್ ಅಂತಿದ್ರು. ಅವ್ರ ಹತ್ರ ಅವ್ರು ಸ್ಯಾಟಲೈಟ್ ಲಾಂಚ್ ಮಾಡಿದರು, ಸ್ಪುತ್ನಿಕ್ ಗೊತ್ತಿದೆ ತಾನೆ ಎಲ್ರಿಗೂ. ಸೊ ಬೇಸಿಕಲಿ ಆ ಸ್ಯಾಟಲೈಟ್ ಲಾಂಚ್ ಮಾಡಿದ್ರಂತ US ರೇಸಿಗೆ ಬಿದ್ದರು, ನಾವು ಸ್ಯಾಟಲೈಟ್ ಲಾಂಚ್ ಮಾಡಬೇಕು ಅಂತ. ಅವರು ಫಸ್ಟ್ ಪರ್ಸನ್ನು ಮೂನಿಗೆ ಕಳಿಸಿದ್ದು, ಮೂನಲ್ಲ ಸ್ಪೇಸಿಗೆ ಕಳಿಸಿದ್ದು ಯೂರಿ ಗಗಾರಿನ್, ರಷ್ಯಾದವರು. ಸೊ ಅದಕ್ಕೆ US ಬಿತ್ತು ಜಿದ್ದಿಗೆ, ನಾನು ಮಾಡಲೇಬೇಕು ಅದು ಸ್ಪೇಸ್ ಪ್ರೋಗ್ರಾಮ್. ಇವ್ರು ನೆಕ್ಸ್ಟ್ ಸ್ಟೆಪ್ ತಗೊಂಡ್ಬಿಟ್ಟಿದ್ದಾರೆ, ಅವ್ರಕಿನ್ನ ದೊಡ್ಡದೇ ಮಾಡ್ಬೇಕಲ್ಲ, ಮತ್ತೆ ಮಾಡಿದ್ರೆ ಇಲ್ಲ ನ್ಯೂಸ್ ಆಗಲ್ಲ, ಮಾಡಲೇಬೇಕು. ಸೊ ಆವಾಗ ಏನಾಯಿತು, ರಷ್ಯಾ ಮತ್ತು US ಮಧ್ಯೆ ಕೋಲ್ಡ್ ವಾರ್ ನಡೀತಾ ಇತ್ತು. ಸೊ ಅವರು ನಾವು ಮಾಡಿಬಿಟ್ವಿ ಫಸ್ಟ್ ಅವ್ರದ್ದೇನಿತ್ತು, ಕಾಸ್ಮೋನಾಟ್ನ ಕಳಿಸ್ಬಿಟ್ವಿ ಸ್ಪೇಸಲ್ಲಿ ಅಂತ. ಸೊ ಅದಕ್ಕೆ USಗೆ ಏನು ಹೇಳಿದ್ರು, ನಾವು ಮೂನ್ಗೆ ಕಳಿಸ್ತೀವಿ ಅಂತ. ಆವಾಗಿದ್ದು ಅವ್ರ ಪ್ರೆಸಿಡೆಂಟು JF ಕೆನೆಡಿ ಅವ್ರು ಹೇಳಿದ್ರು, ನಾವು ಈ ಡೆಕೇಡ್ ಎಂಡ್ ಆಗೋದ್ರಲ್ಲಿ ಅಂದರೆ 1970 ಬರೋದ್ರಲ್ಲಿ ವಿಲ್ ಸೆಂಡ್ ಅಂತ ಆಯಿತಾ. ಸೊ ಈ ಕ್ವಶನ್ ಇರೋದೇನೆಂದರೆ, ನಿಜವಾಗ್ಲೂ ಕಳಿಸಿದ್ರಾ ಅಥವಾ ಇದು ಫಿಲ್ ಮಾಡಿದ್ದ ಅಂತ ಕಾಂಟ್ರವರ್ಸಿ. ಆದರೆ ಬೇಸಿಕಲಿ ಈ ನಿಜವಾದ ಥಿಂಗ್ಸ್ ಕೆಲವೊಂದು ಕನ್ಸಿಡರ್ ಮಾಡಿದರೆ, ಅಟ್ಲೀಸ್ಟ್ ಫ್ಯೂ ಥಿಂಗ್ಸ್ ಕನ್ಸಿಡರ್ ಮಾಡಿದರೆ, ಅಟ್ಲೀಸ್ಟ್ ಆ ಫುಟೇಜ್ ಏನಿದೆಯಲ್ಲ ಕರೆಕ್ಟಾಗಿದೆ, ಅದೇನು ಫಿಲ್ಮದ್ದಲ್ಲ, ಮಾಡೋಕ್ಕಾಗಲ್ಲ ಅಂತ. ಅದನ್ನೆಲ್ಲ ನ್ಯಾಷನಲ್ ಜಾಗ್ರಫಿಯಲ್ಲಿ ತುಂಬ ಸರ್ತಿ ತೋರಿಸಿದ್ದಾರೆ ಫುಟೇಜ್ ಎಲ್ಲ. ಸೊ ಬೇಸಿಕಲಿ ಮಾಡಿಲ್ಲ. ಇದು ಒಂದು ಕಾಂಟ್ರವರ್ಷಿ ಒಂದು ಎಲಿಮೆಂಟು ಈ ಫುಟೇಜ್ ಮೇಲೆ. ಸೊ ಎರಡನೇದು ಅದ್ರ ಮೇಲೆ ಕಾಂಟ್ರವರ್ಸಿ ಬಂತು, ಏನು ಆ ಫುಟೇಜ್ ಬೇಸ್ಡೇ, ಇದು ಫುಟೇಜ್ ಬೇಸ್ಡೇ ಅಗೇನ್.
ಸೊ ಅವರು ಮೂನ್ ಮೇಲೆ ಹೋಗಿ ಒಂದು ಧ್ವಜನ ಪ್ಲ್ಯಾಂಟ್ ಮಾಡ್ತಾರೆ, ಆಯಿತಾ. ಅದ್ರದ್ದು ವಿಡಿಯೋ ಇದೆ, ಆಯಿತಾ. ಆ ಪ್ಲ್ಯಾಂಟ್ ಮಾಡೋವಾಗ ಎಸ್ಟ್ರೋನಾಟ್ಸ್ ಅದನ್ನು ಪ್ಲ್ಯಾಂಟ್ ಮಾಡೋವಾಗ ಧ್ವಜ ಅಲ್ಲಾಡ್ತಾ ಇರುತ್ತೆ, ಆಯಿತಾ. ಸೊ ಮೂನ್ ಮೇಲಂತೂ ಗಾಳಿ ಇಲ್ಲ, ಹಂಗ್ಯಾಕೆ ಅಲ್ಲಾಡ್ತಾ ಇದೆ? ಸೊ ಸೊ ಫ್ಯಾನ್ ಹಾಕಿದ್ರಲ್ಲಿ ಹಿಂದಗಡೆ ಸೆಟ್ ಅಲ್ಲಿ ಅವರು ಎಸ್ಟ್ರೋನಾಟ್ಸಿಗೆ ಬೆವರು ಬರ್ತಿತ್ತಂತ ಶೂಟಿಂಗ್ ಮಾಡ್ಬೇಕಾದ್ರೆ, ಅದಕ್ಕೆ ಫ್ಯಾನ್ ಹಾಕಿದ್ರೆ ಅದಕ್ಕೆ ಅಲ್ಲಾಡ್ತದೆ. ಸೊ ಸೊ ಬೇಸಿಕಲಿ ಅದಕ್ಕೆ ಅವರು ನಾಸಾದವ್ರು ಅಫಿಷಿಯಲ್ ಆನ್ಸರ್ ಕೊಟ್ಟರು. ಅದೇನಾಗುತ್ತೆ, ಅಲ್ಲಿ ಗಾಳಿ ಇಲ್ಲ ಅಲ್ಲ, ಧ್ವಜ ಹಿಂಗೆ ಹಾರಿಸಿದ್ರೆ ಹಿಂಗೆ ಬಿತ್ಕೊಂಡ್ಬಿಡುತ್ತೆ. ನಾವು ಈ ಗಾಳಿ ಇಲ್ಲದ ಧ್ವಜ ಹಾರಿಸಿದಾಗ ಏನಾಗುತ್ತೆ, ಹಿಂಗೆ ಡೈರೆಕ್ಟ್ ಹೋಸ್ಟ್ ಮಾಡಿದ್ರೆ ಹಿಂಗೆ ನಿಲ್ಲಲ್ಲ. ಸೊ ಅದಕ್ಕೆ ಏನು ಮಾಡಿದರು, ಸ್ಪ್ರಿಂಗ್ ರಾಡ್ಸ್ ಇದ್ವು, ಅಟ್ಯಾಚ್ಡ್ ಇದ್ವು. ಸೊ ಅದು ಧ್ವಜ ಹಿಂಗೆ ಇರಬೇಕು ಅಂತ. ಸೊ ಅದಕ್ಕೋಸ್ಕರ ಅದು ಹಂಗಾಗಿದೆ. ಸೊ ಅವ್ರು ಮಾಡಬೇಕಾದ್ರೆ ಒಂದು ಸ್ವಲ್ಪ ಹಿಂಗೆ ಪ್ಲ್ಯಾಂಟ್ ಮಾಡಬೇಕಾದ್ರೆ ಅಲ್ಲಾಡಿಸಿದಾಗ ಅದಕ್ಕೆ ಮೂವ್ಮೆಂಟ್ ಆಗ್ತಿದೆ, ಗಾಳಿ ಇರಲಿಲ್ಲ ಅಂತ ಅವ್ರು ಎಕ್ಸ್ಪ್ಲನೇಷನ್ ಕೊಟ್ಟರು. ಕೆಲವೊಂದು ಕಾಂಟ್ರವರ್ಸಿಗೆ ಇದೊಂದು ಎಕ್ಸ್ಪ್ಲನೇಷನ್ ಕೊಟ್ಟರು, ಆಯಿತಾ. ದಟ್ಸ್ ವ್ಯಾಲಿಡ್, ಆಯಿತಾ. ಇದು ಎರಡನೇ ಕಾಂಟ್ರವರ್ಸಿ ಬಂತು. ಮೂರನೇ ಕಾಂಟ್ರವರ್ಸಿ ತೊಗೊಂಬ ಮತ್ತೆ ಅಗೇನ್ ವಿಡಿಯೋ ಫುಟೇಜ್ ಮೇಲೆ. ಈಗ ಆಸ್ಟ್ರೋನಾಟ್ಸ್ಗಳು ಇದರಲ್ಲಿ ನೋಡಿದರೆ, ಫುಟೇಜಲ್ಲಿ ನೋಡಿ ಬೇಕಂದ್ರೆ ಲ್ಯಾಂಡಿಂಗ್ ಫುಟೇಜ್, ಅಲ್ಲಿ ಹೋಗಿ ಮೂನ್ ಮೇಲೆ ಅಡ್ಡಾಡ್ತಿದ್ದಾರೆ, ಓಡಾಡ್ತಿದ್ದಾರೆ. ಸೊ ಅದಲ್ಲಿ ಅವ್ರು ನಡೀತಾ ಇಲ್ಲ ಜಂಪ್ ಮಾಡಿದ್ದು ಹೆಂಗೆ ನಡೆಸ್ತಿದೆ ಅಂದ್ರೆ ಸ್ಲೋ ಆಗಿ ನಡೀತಿದೆ. ಆದರೆ ಆ ಫುಟೇಜ್ನ 30 FPS ಸೆಟ್ ಮಾಡಿದ್ದಾರೆ. ಸ್ವಲ್ಪ ಫಾಸ್ಟ್ ಮಾಡಿದರೆ ಅವ್ರು ಭೂಮಿ ಮೇಲೆ ನಡೀತಿರೋಂಗೆ ಜಂಪ್ ಹೊಡಿತಾರಂಗೆ ಮಾಡ್ತಿದ್ದಾರೆ. ಅಂದರೆ ವಿಡಿಯೋ ಫುಟೇಜ್ನ ಆರ್ಟಿಫಿಷಿಯಲಿ ಸ್ಲೋ ಡೌನ್ ಮಾಡ್ದಂಗೆ ಕಾಣ್ತಾ ಇದೆ. ಅವ್ರು ಇಲ್ಲೇ ಓಡಾಡಿದ್ದಾರೆ, ಭೂಮಿ ಮೇಲೆ ಓಡಾಡಿದ್ದಾರೆ, ಎಲ್ಲ ಫುಟೇಜ್ ಅಲ್ಲೇ ಇದೆ, ಆದರೆ ಅದನ್ನು ಸ್ಲೋ ಮೋಷನಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ, ಅದಕ್ಕೆ ಹಂಗೆ ಕಾಣ್ತಿದೆ ಅಂತ. ಸೊ ಅದಕ್ಕೆ ಅದಕ್ಕೂ ಒಂದು ರೈಟ್ ಎಕ್ಸ್ಪ್ಲನೇಷನ್ ಇದೆ. ಏನು ಅಂದರೆ ಅಲ್ಲಿ ಗ್ರಾವಿಟಿ ಕಮ್ಮಿ ಇದೆ ಭೂಮಿಗಿಂತ. ಸೊ ನಿಮ್ಮದು ವೇಟೇ ಇರಲ್ಲ, ಭಯಂಕರ ಕಮ್ಮಿ ವೇಟ್ ಇರುತ್ತೆ. ಸೊ ನೀವು ಜಂಪ್ ಮಾಡಿದರೆ ತುಂಬ ಹೊತ್ತು ಗಾಳೀಲಿ ಇರ್ತೀರ, ನಡೆದಾಡಬೇಕು ಅಂತಂದ್ರೂ ಸ್ವಲ್ಪ ಸ್ಲೋ ಡೌನ್ ಅನಿಸುತ್ತೆ. ಯಾಕಂದರೆ ನೀವು ಅಷ್ಟೇ ಫೋರ್ಸಿಂದ ಹಾಕಿ ಮುಂದೆ ಹೋದರೆ ಭೂಮಿಗಿಂತ ಜಾಸ್ತಿ ಮುಂದೆ ಹೋಗ್ತೀರ, ನಡೆಯೋಕೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ. ಸೊ ಅದಕ್ಕಾಗ್ತಿದೆ. ಅದು ವಿಡಿಯೋದಲ್ಲಿ ಏನೂ ಇಲ್ಲ. ಅಗೇನ್ ದಿಸ್ ಈಸ್ ನಾಟ್ ಅ ಮಾಡಿಫೈಡ್ ವಿಡಿಯೋ, ಇದು ಅಥೆಂಟಿಕ್ ವಿಡಿಯೋ ಇದೆ, ಅದಕ್ಕೆಲ್ಲ ಆಗ್ತಿದೆ ಅಂತ. ಆದರೆ ಕಾಂಟ್ರವರ್ಸಿ ಜನ ಬರ್ತಾರೆ ಮತ್ತೆ ಇನ್ನೊಂದು ಕಾಂಟ್ರವರ್ಸಿ ತೊಗೊಂಡು, ಇದೆಲ್ಲ ಶೂಟಿಂಗ್ದು ಮಾಡಿದ್ದು ಎಲ್ಲ ಇದೆಲ್ಲ ಮಾಡಿದ್ದಾರೆ, ಇಲ್ಲೇ ಸ್ಟುಡಿಯೋದಲ್ಲೇ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆ ರಾಕೆಟಲ್ಲಿ ಹೋಗಿತ್ತಲ್ಲ ಲಾಂಚ್ ಮಾಡಿದ್ದು ಮೂನ್ಗೆ, ಇವ್ರು ಹೋಗೇ ಇಲ್ಲ ಅಂತ. ಅದನ್ನು ಮ್ಯಾನ್ಯುವಲಿ ಕಂಟ್ರೋಲ್ ಮಾಡಿದ್ದಾರೆ, ಅಂದರೆ ರಿಮೋಟ್ ಕಂಟ್ರೋಲ್ ಟೈಪ್ ಮಾಡಿ ಅಲ್ಲಿ ಹೋಗಿ ಇಳಿಸಿದಾರಷ್ಟೇ ಮೂನ್ ಮೇಲೆ. ಬೇಸಿಕಲಿ ಅಲ್ಲಿ ಅದರೊಳಗಡೆ ಯಾರೂ ಇರಲಿಲ್ಲ ಅಂತ. ಈ ಏನು ಎಸ್ಟ್ರೋನಾಟ್ಸ್ ಇರ್ತಿದ್ರ, ಲಾಂಚ್ ಆಯಿತು ರಾಕೆಟು, ಭೂಮಿಗೆ ಬಂದು ಅವ್ರದ್ದೇನು ಕ್ಯಾಪ್ಸೂಲ್ ಇರುತ್ತೆ, ಆಯಿತಾ. ಆಸ್ಟ್ರೋನಾಟ್ಸ್ಗಳು ಲಾಂಚ್ ಆಗಬೇಕಾದ್ರೆ ರಾಕೆಟ್ ಮೇಲೆ ಒಂದು ಕ್ಯಾಪ್ಸೂಲಲ್ಲಿ ಅವ್ರು ಇರ್ತಾರೆ, ಅದು ಭೂಮಿ ಮೇಲೆ ಬಿತ್ತು. ಅವ್ರು ಹಂಗೆ ಎಲ್ಲಿ ತನಕ ಮಿಷನ್ ಆಗೋ ತನಕ ಭೂಮಿ ಎಲ್ಲೋ ಒಂದು ಕಡೆ ಸೀಕ್ರೆಟ್ ಜಾಗದಲ್ಲಿ ಇಟ್ಟರು. ಆಮೇಲೆ ಅದೇನು ಕ್ಯಾಪ್ಚರ್ ಆಗಿದ್ದು ಫುಟೇಜ್ ಎಲ್ಲ ಪ್ಲೇ ಮಾಡಿದ್ಮೇಲೆ ವಾಪಸ್ ಅವ್ರನ್ನ ಇನ್ನೊಂದು ಸರ್ತಿ ಲಾಂಚ್ ಮಾಡಿ ಕೆಳಗಡೆ ಬೀಳಿಸಿ ಬಂದರು ಅಂತ ಹೇಳಿ ಮುಗಿಸ್ಬಿಟ್ರು ಅಂತ. ಅದಕ್ಕೆ ನೀವು ಈಗ ಮೂನ್ ಮೇಲೆ ನೋಡಿದರೆ ಇದು ಲ್ಯಾಂಡ್ ಆಗಿತ್ತಲ್ಲ, ಮೂನ್ ಲ್ಯಾಂಡರ್, ಅದೆಲ್ಲ ಕಾಣುತ್ತೆ, ಆಯಿತಾ. ಅದಕ್ಕೆ ಪ್ರೂಫ್ ಇಲ್ಲ, ನಮ್ಗೆ ಧ್ವಜದ ಪ್ರೂಫ್ ಕೊಡಿ ಅಂತ ಕೇಳ್ತಿದ್ದಾರೆ. ಧ್ವಜ ಇನ್ನೂ ಇರಬೇಕಲ್ಲ, ವಿಡಿಯೋ ಫುಟೇಜ್ ಕೊಡಿ. ಲ್ಯಾಂಡರ್ ಕಾಣುತ್ತೆ, ಅದ್ರ ಧ್ವಜದ್ದು ಕೊಡಿ. ಅಲ್ಲಿ ಫುಟ್ ಸ್ಟೆಪ್ ಇರಬೇಕಲ್ಲ. ಮೂನ್ ಮೇಲಂತೂ ಏನೂ ಇಲ್ಲ, ಯಾರು ಗಾಳಿ ಇಲ್ಲ, ಏನೂ ಇಲ್ಲ. ಆ ಫುಟ್ ಸ್ಟೆಪ್ಸ್ ಅಂತೂ ಅವಾಗ ನಡೆದಾಡಿದ್ದು ಈಗಲೂ ಇರ್ತವೆ. ಸೊ ಆ ಫುಟ್ ಸ್ಟೆಪ್ ನಮ್ಮ ಫೋಟೋ ಕೊಡಿ ಅಂತ. ಆದರೆ ಕರೆಂಟ್ಲಿ ಇನ್ನೂ ತನಕ ಅಷ್ಟು ಲೋ ಡೌನ್ ಸ್ಯಾಟಲೈಟ್ಸ್ ಯಾರೂ ಲಾಂಚ್ ಮಾಡಿಲ್ಲ, ಫುಟೇಜ್ ತೆಗೆದಿಲ್ಲ ಸದ್ಯಕ್ಕೆ. ಸೊ ಈ ಇರೋದೇನೆಂದರೆ ಅಲ್ಲಿ ಹೋಗಿ ಯಾರೋ ಫುಟೇಜ್ ತೆಗೆದ್ರೆ ನೀವು ಕಾಣ್ಬೋದು, ವಿ ಕ್ಯಾನ್ ತೋರಿಸ್ಬೋದು ಅಂತ ಸಾಧ್ಯತೆ ಇದೆ. ಪ್ರೂವ್ ಮಾಡೋಕ್ಕೆ 100% ಇದು ಇಲ್ಲ ಅಂತ. ಪ್ಲಸ್ ನಮ್ಮ ಇಂಡಿಯಾದ ಒಂದು ರೋವರ್ ಕಳಿಸಿದ್ರಲ್ಲ ಈಗ. ಹಾಂ, ರೋವರು ಅವ್ರಿಗೆ ಇಂಡಿಯಾದ ರೋವರ್ದು ಏನು ಕೆಲಸ ಆಯಿತು, ಮೂನ್ ಮೇಲೆ ನೀರಿದೆಯೋ ಇಲ್ವೋ ಅಂತ ರಿಸರ್ಚ್ ಮಾಡೋದು, ಅಥವಾ ಬೇರೆ ಏನಿದೆ ಅದ್ರ ಕೆಲಸ ಅದಿತ್ತು. ಸೊ ಅವ್ರದ್ದು ಕೆಲಸ ಅದಿತ್ತು. ಅವರು ಹೋಗಿ ಅಮೇರಿಕಾದ ಫ್ಲ್ಯಾಗ್ ಇದೆಯೋ ಇಲ್ಲ ಅಂತ ನೋಡೋ ಪ್ರೋಗ್ರಾಮ್ ಇರಲಿಲ್ಲ. ಯಾಕಂದರೆ ಟೆಕ್ನಿಕಲಿ ಹೇಳ ಹೋಗಿರೋದಂತರೂ ನಿಜ. ಅಲ್ಲಿರೋದು ಕಾಂಟ್ರವರ್ಸಿ ಏನಂದರೆ ಆಸ್ಟ್ರೋನಾಟ್ಸ್ ಹೋಗಿದ್ರೋ ಇಲ್ವೋ ಅನ್ನೋದು ಕಾಂಟ್ರವರ್ಷಿಯಲ್ ಪಾಯಿಂಟಾಗಿ ನಿಂತಿದ್ದು ಅಲ್ಲಿಗೆ. ಯಾಕಂದರೆ ಆಲ್ಮೋಸ್ಟ್ 1980 ಆದಮೇಲೆ ಯಾರೂ ಹೋಗಿಲ್ಲ, ಆಯಿತಾ. ಸೊ ಯಾಕೆ ಹೋಗಿಲ್ಲ, ಹೋಗ್ಬೋದಲ್ಲ. ಈಗಂತರೂ ಮೂನ್ ಮೇಲೆ ತುಂಬ
ಈಗ ನೀವು ಇಂಪಾರ್ಟೆಂಟ್ ಮಿನರಲ್ಸ್ ಇದ್ದಾವೆ. ಈಗ ಲೀಥಿಯಮ್ ಅಯಾಮ್ ಇದೆ ಅಂತ, ಲೀಥಿಯಮ್ ಹೆಂಗೆ ಡಿಮ್ಯಾಂಡ್ ಇದೆಯಲ್ಲ ಅಂಥದ್ದೆಲ್ಲ ತುಂಬ ಕಾಸ್ಟ್ಲಿ ಎಲ್ಲ ಮೆಟಲ್ ಸಿಗ್ತಾವಂತೆ ಮೂನ್ ಮೇಲೆ. ಅದಕ್ಕೆ ಈಗ ಹೊಡೆದಾಡ್ತಿದ್ದಾರೆ, ಕಮರ್ಷಿಯಲಿ ಎಲ್ಲ ಹೊಡೆದಾಡ್ತಿದ್ದಾರೆ. ಅಲ್ಲಿ ರೋಬೋಟ್ ಸೆಂಡ್ ಮಾಡಿ ಮೈನ್ ಮಾಡೋಣ, ಅಲ್ಲಿಂದ ತೊಗೊಂಬರೋಣ ಅಂತ ಈಗ ಕರೆಂಟ್ಲಿ ನಡೀತಿದೆ. ಇದು ಕಂಪ್ನೀಸು ಫಾರ್ಮ್ ಆಗಿದ್ದಾವೆ ಇದಕ್ಕೋಸ್ಕರ. ಸೊ ಅಮೇರಿಕ ಯಾಕೆ ಸುಮ್ಮನೆ ಕೂತಿದೆ? ಭೂಮಿ ಬಿಟ್ಟಿಲ್ಲ, ಈಗ ನೆಕ್ಸ್ಟ್ ಮೂನ್ ಹೋಗ್ತಾವ್ರೆ. ಅದೇ ಮತ್ತೆ ಯಾಕೆ ಹೋಗ್ತಿಲ್ಲ, ಯಾಕೆ ಮಾಡ್ತಿಲ್ಲ? ಎಲಾನ್ ಮಸ್ಕ್ ಕೊಟ್ರೆ ತಗೊಂಬಂದ್ಬಿಡ್ತಾನೆ, ಅಲ್ಲಿಂದ ಒಂದು ಟ್ರಕ್ ಹಾಕೊಂಡ್ ಬಂದ್ಬಿಡ್ತಾನೆ ಕೆಳಗಡೆ. ಅವ್ನು ಮಾರ್ಸ್ ಪ್ಲಾನ್ ಹಾಕಿದ್ದಾನೆ ಎಲಾನ್ ಮಸ್ಕ್, ಮಾರ್ಸ್ನೇ ಬಿಡಲ್ಲ ಅಂತ. ಮಾರ್ಸ್ ಮುಚ್ಚಿ ಹೋಗಿ ಬರೀ ಅಲ್ಲಿಗೆ ಹೋಗಿ ಮೂನ್ ಬಿಡ್ತಾನೆ. ಬೇಕಿಲ್ಲ ಈಗ ಮಾರ್ಸ್. 12 ಜನ ಮಕ್ಕಳು ತಗೊಂಡೋಗಿ ಅಲ್ಲಿ ಇಟ್ಬಿಡ್ತಾನೆ. ಇಲ್ಲ, ಡಿವೈಡ್ ಮಾಡ್ತಾನೆ, 6 ಜನ ಅಲ್ಲಿ 6 ಜನ ಇಲ್ಲಿ. ಇವ್ನು ಅಲ್ಲಿರ್ತಾನೆ, ಅಜ್ಜಿ ಮನೆಯಾಗ ಹೋಗೋಣ ಬಂದ್ರು, ಅಲ್ಲಿಂದ ಮೇಲಿಂದ ಕೆಳಗಡೆ ನಮ್ಮನೆ ಹೋಗ್ಬಿಟ್ರು ಹೋಗ್ತಿಲ್ಲ. ಆದ್ರೆ ಮೇನ್ ಅಬ್ಸರ್ವ್ ಮಾಡಿದ್ರ ಇಲಾನ್ ಮಸ್ಕ್ ಮೂನಿಗೆ ಹೋಗ್ತಿಲ್ಲ. ಹೌದು, ಮೂನ್ ಬಗ್ಗೆ ಅವ್ನು ಏನು ಥಾಟೇ ಇಲ್ಲ, ಅವ್ನು ಮೂನ್ ಬಗ್ಗೆ ಏನು ಮಾತಾಡೋದೇ ಇಲ್ಲ ಅವ್ನು ನೋಡಿದ್ರೆ. ಯಾಕೆ ಇನ್ನೊಂದು ಹೇಳ್ತೀನಿ ಅಂದರೆ, ಮೂನ್ ಮೇಲೆ ಈಗ ಏನು ಪ್ಲ್ಯಾನ್ ಏನಿದೆ ಅಂದರೆ, ಒಂದು ಸಪ್ಲೈ ಸ್ಟೇಷನ್ ಬಿಲ್ಡ್ ಮಾಡಬೇಕು ಮೂನ್ ಮೇಲೆ. ಈಗ ಮಾರ್ಸಿಗೆ ಹೋಗ್ಬೇಕು ತಾನೆ, ಫಸ್ಟ್ ಗೋಲ್ ಇರೋ ಮಾರ್ಸಿಗೆ ಹೋಗಬೇಕು. ಭೂಮಿಯಿಂದ ಡೈರೆಕ್ಟ್ ಹೋಗೋಕ್ಕಾಗಲ್ಲ, ಅದು ಕನ್ಸ್ಟೆಂಟ್ಸ್ ಬರ್ತವೆ. ಯಾಕಂದರೆ ವೇಟ್, ಫಸ್ಟ್ ಆಫ್ ಆಲ್ ಅಲ್ಲಿ ಹೋಗ್ಬೇಕಂದ್ರೆ ಅಷ್ಟು ದಿನಕ್ಕೆ ಹೋಗೋಷ್ಟು ನೀವು ಎಲ್ಲ ಸಪ್ಲೈಸ್ ಇಟ್ಕೊಂಡು ಹೋಗ್ಬೇಕು. ಅದು ಒಂದೇ ಸರ್ತಿ ಕಳ್ಸೋಕ್ಕಾಗಲ್ಲ. ಸೊ ಅದಕ್ಕೇನು ಒಂದು ಸಪ್ಲೈ ಸ್ಟೇಷನ್ ಮಾಡ್ತಾರೆ, ಒಂದು 50 ರಾಕೆಟ್ಸು ಏನೋ ಕಳಿಸಿ ಅಲ್ಲಿ ಸ್ಟಾಕ್ ಮಾಡ್ತಾರೆ. ಅಲ್ಲಿಂದ ಆ್ಯಕ್ಚುಲಿ ನೀನು ಮಾರ್ಸಿಗೆ ಹೋಗ್ಬೋದು ಅಂತ ಪ್ಲ್ಯಾನ್ ಇದೆ ಆ್ಯಕ್ಚುಲಿ. ಯಾಕಂದ್ರೆ ಇಲ್ಲ, ಆಕ್ಚುಲ್ ಇವ್ರದ್ದು ಸ್ಪೇಸ್ ಎಕ್ಸ್ ಅವ್ರದ್ದು ಪ್ಲಾನ್ ಇರೋದು ಹೆಂಗೆ ಗೊತ್ತಾ? ಅವ್ರದ್ದು ಸ್ಟಾರ್ಶಿಪ್ ಬಿಲ್ಡ್ ಮಾಡಿದಾರಲ್ಲ, ದೊಡ್ಡದು ಮಾರ್ಸ್ ಹೋಗಕ್ಕೆ ಅಂತ ಅನ್ಬಿಟ್ಟು ಬಿಲ್ಡ್ ಮಾಡ್ತಿದಾರಲ್ಲ, ಫಸ್ಟ್ ಇಲ್ಲಿಂದ ಸ್ಪೇಸ್ ಹೋಗುತ್ತೆ, ನಮ್ದು ಅರ್ಥ ಅಟ್ಮಾಸ್ಫಿಯರ್ ಬಿಟ್ಟು ಹೋಗುತ್ತೆ, ಅಲ್ಲೇ ರೊಟೇಟ್ ಆಗ್ತಾ ಇರುತ್ತೆ. ಅವಾಗ ಇನ್ನೊಂದೆರಡು ಕಳ್ಸಿ ಅಲ್ಲಿ ಫ್ಯೂಯಲ್ ಲೋಡ್ ಮಾಡ್ತಾರಂತೆ. ಸೇಮ್ ಸ್ಟಾರ್ಶಿಪ್ ಕಳ್ಸಿ ಅಲ್ಲಿ ಫ್ಯೂಯಲ್ ರೀಫ್ಯೂಯಲಿಂಗ್ ಮಾಡಿ ಮತ್ತೆ ಅಲ್ಲಿಂದ ಮೂನ್ ಅಂತೀನಿ ಮಾರ್ಸ್ಗೆ. ಮಾರ್ಸ್ ಅಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಕಡಿಮೆ ಇದೆ, ಸೊ ಅಲ್ಲಿಗೆ ಜಾಸ್ತಿ ಫ್ಯೂಯಲ್ ಬೇಕಾಗಿಲ್ಲ, ಕಡಿಮೆ ಫ್ಯೂಯಲ್ ಇಂದ. ಈಗ ನಮ್ಮ ಇಂಡಿಯಾದು ಯಾವ್ದು ಮಂಗಳಯಾನ ಯಾವ್ದದು ಮಿಷನ್ ಮಂಗಳ್ ಮಾರ್ಸ್ಗೆ ಇದು ರೋವರ್ ಕಳ್ಸಿದ್ರಲ್ವಾ, ಸೇಮ್ ಅದೇ ತರ ಟೆಕ್ನಾಲಜಿ ತರ ಯೂಸ್ ಮಾಡೋದ. 6 months, ಈಗ ಇಂಡಿಯಾದವ್ರು ಕಳ್ಸಿದ್ದು ಎಷ್ಟು 9 months ಆಯ್ತಲ್ವಾ ರೀಚ್ ಆಗೋದಿಕ್ಕೆ. ಸೊ ಅದೇ ತರ ಸ್ಪೇಸ್ ಎಕ್ಸ್ ಅವರು 6 months ಆಗ್ಲಿ ನಿಧಾನಕ್ಕೆ ರೊಟೇಟ್ ಹಾಕೊಂಡು ಹೋಗ್ತೈತೆ ಅದು ಅಂತ ಅವ್ರ ಪ್ಲಾನ್ ಇರೋದು. ಅದು ಸರಿನೇ. ಆದ್ರೆ ಮೇನ್ ಪ್ಲಾನ್ ಇರೋದು, ಎಲ್ಲ ಕಂಪನೀಸ್ ಮೇನ್ ಪ್ಲಾನ್ ಇರೋದೇನೆಂದ್ರೆ, ಮೂನನ್ನ ಒಂಥರ ಸ್ಟಾಪ್ ತರ ಯೂಸ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಗ್ರಾವಿಟಿ ಕಮ್ಮಿ ಇದೆ ಮೂನಲ್ಲಿ ಭೂಮಿಗಿಂತ. ಸೊ ಲಾಂಚಿಂಗು ಈಸಿ ಎಲ್ಲ, ಸೊ ಈಸಿ ಆಗಿಬಿಡುತ್ತೆ. ಸೊ ಸ್ಟಾಪ್ ಮಾಡಿ ಇಟ್ಕೊಳ್ಳೋಣ, ಅಲ್ಲಿಂದ ಲಾಂಚ್ ಮಾಡೋಣ, ಇಟ್ ವಿಲ್ ಬಿ ಈಸಿ. ಅದು ವಾಪಸ್ ಬರ್ಬೇಕಾದ್ರೂ ಹಂಗೆ ಮಾಡ್ಬೋದು, ಅಲ್ಲಿಂದ ಬಂದು ಇಲ್ಲಿ ವಾಪಸ್ ಹೋಗ್ಬೋದು, ಇಲ್ಲ ಡೈರೆಕ್ಟ್ ಅರ್ತ್ಗೂ ಬರ್ಬೋದು. ಅದು ಪ್ಲಾನ್ ಇಟ್ಕೊಂಡಿದ್ದಾರೆ. ಆದರೆ ಎಲಾನ್ ಮಸ್ಕ್ ಒಂದು ತುಟಿ ಪಿಟ್ಟಕ್ಕಂದಿಲ್ಲ ಈ ಪ್ಲಾನ್ಗೆ. ಅವ್ರದ್ದೇ ಒಂದು, ಈಗ ಹೇಳಿದ ಪ್ರಕಾರ ಅವ್ರದ್ದು ಪ್ಲಾನ್ ಇಟ್ಕೊಂಡಾರೆ, ಅದಕ್ಕೆ ಮೂನಿಗೆ ಕನ್ಸಿಡರ್ ಮಾಡಿಲ್ವೇನು. ಆದರೆ ಬೇಸಿಕಲಿ ನೀರು ಆಲ್ರೆಡಿ ಮೂನಲ್ಲಿ ಸಿಗ್ತಾ ಇದೆ ಅಂತ ಹೇಳ್ತಿದ್ದಾರೆ, ನೀರು ಅವೈಲಬಿಲಿಟಿ ಇದೆ. ವಾಟರ್ ಈಸ್ ಎ ವೆರಿ ಇಂಪಾರ್ಟೆಂಟ್ ರಿಸೋರ್ಸ್ ಹೋಗಬೇಕಾದ್ರೆ. ಸೊ ಅದನ್ನು ಯೂಸ್ ಮಾಡ್ಕೋಬೋದು, ಅಲ್ಲಿಂದ ರೀಸ್ಟಾಕ್ ಮಾಡ್ಕೊಂಡು ಹೋಗ್ಬೋದು ಅವರು, ಇಲ್ಲಿಂದ ತೊಗೊಂಡೋಗೋ ಅವಶ್ಯಕತೆ ಇಲ್ಲ. ಬಿಡಿ, ಇದು ಕತೆ ಇನ್ನೊಂದಾಯಿತು. ಇದು ಕಾಂಟ್ರವರ್ಸಿಯಸ್ ರಿಲೇಟೆಡ್ ಅದರದ್ದಾಯಿತು. ಈಗ ಇನ್ನೊಂದು ಥೇರಿ ಬರುತ್ತೆ, ಭೂಮಿದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಭೂಮಿದು ಸುತ್ತ. ಯಾಕೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ? ನಮ್ಮದು ಅರ್ತ್ದು ಐರನ್ ಕೋರ್ ಒಳಗಡೆ ಏನಿದೆಯಲ್ಲ, ಐರನ್ ಕೋರ್ ಇದೆ ಭೂಮಿ ಸೆಂಟ್ರಲ್ಲಿ. ಸೊ ಅದು ಕಂಟಿನ್ಯೂಸ್ ಆಗಿ ತಿರುಗ್ತಿರೋದ್ರಿಂದ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗಿದೆ ಅರ್ತ್ ಸುತ್ತ. ಅದರಿಂದ ಸೂರ್ಯದಿಂದ ಬರ್ತಿರೋ ಏನು ಸೋಲಾರ್ ಫ್ಲೇಮ್ಸ್ ಏನಿತ್ತು, ಸೋಲಾರ್ದು ಏನು ಬರುತ್ತಿರುತ್ತಲ್ಲ ರೇಡಿಯೇಷನ್, ಸ್ವಲ್ಪ ನಾವು ಉಳಿತೀವಿ. ಇಲ್ಲಾಂದರೆ ನಾವು ಯಾವತ್ತೂ ಕ್ಯಾನ್ಸರ್ ಬಂದು ಡಮ್ ಅಂದು ಹೋಗಿರ್ತಿದ್ವಿ, ಆಯಿತಾ. ಸೊ ಉಳ್ಕೊಂಡಿದ್ವಿ ಅದರಿಂದ. ಈಗ ಸ್ಪೇಸಲ್ಲಿ ಹೋಗಿ ಸ್ವಲ್ಪ ಮೂನ್ಗಿನ್ ಹೋದರೆ ಆ ಕವರ್ ಸ್ವಲ್ಪ ಕಮ್ಮಿ ಆಗುತ್ತೆ, ಆಯಿತಾ. ಆ ಕಮ್ಮಿ ಆದರೆ ಆ ರೇಡಿಯೇಷನಲ್ಲಿ ಜನ ಹೆಂಗೆ ಬದುಕಿದ್ರು? ಇದು ಹೋಗಿ ಬಂದರೆ, ಮೂನಿಗೆ ಹೋಗಿ ಬಂದರೆ ಹೆಂಗೆ ಬದುಕಿದ್ರು? ಮತ್ತು ಬಜ್ ಆಲ್ಡ್ರಿನೂ ಮತ್ತು ನಮ್ಮದು ಆರ್ಮ್ಸ್ಟ್ರಾಂಗು ಎಲ್ಲರೂ ಚೆನ್ನಾಗೇ ಬದುಕಿದ್ದಾರೆ, 80+ ಈಸಿಲಿ. ಅವ್ರಿಗೆಲ್ಲ ಕ್ಯಾನ್ಸರ್ ಆದರೂ ಬರಬೇಕಾಗಿತ್ತಲ್ಲ. ISS ಅವ್ರು ಬರಲ್ಲ ಬೇಸಿಕಲಿ, ಯಾಕಂದರೆ ಅವರು ಭೂಮಿ ದಿನ ಕವರಲ್ಲೇ ಇದ್ದಾರೆ. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಕತೆ ಬೇರೆ. ಮೂನ್ಗೆ ಹೋದರೆ ಯಾಕೆ ಬರಲಿಲ್ಲ? ಯಾಕಂದರೆ ರೇಡಿಯೇಷನ್ ಹೊರಗಡೆ ಹೋಗಿದ್ದಾರೆ, ಬರಬೇಕಾಗಿತ್ತಲ್ಲ.
ಪ್ಲಸ್ ಆ ಟೈಮಲ್ಲಿ ಬಿಲ್ಡ್ ಮಾಡಿದ್ದು ಆ, ಏನು ಅವರು ಸನ್ಸ್ಕ್ರೀನ್ ಹಚ್ಕೊಂಡು ಹೋಗಿದ್ದು. ಸನ್ಸ್ಕ್ರೀನ್ ಎಲ್ಲ ನಡೆಯಲ್ಲ ಅದಕ್ಕೆ. ಅದಕ್ಕೆ ಅಲ್ಲ, ಯಾವ ಕಂಪ್ನಿ ಅಂತ ಹೇಳಿ ಮಾರ್ಕೆಟಿಂಗ್ ಮಾಡ್ತೀವಿ. ಅಲ್ಲ, SPF 500 ಬೇಕಾಗತ್ತೆ ಅದಕ್ಕೆ ಹಂಗಂದ್ರೆ. ಇಲ್ಲ, ಬೇಸಿಕಲಿ ಆ ರೇಡಿಯೇಷನ್ ಅಲ್ಲ, ಅದು ಈ ರೇಡಿಯೇಷನ್ ಬೇರೆ. ಆದರೆ ಬೇಸಿಕಲಿ ಅದನ್ನು ತಡೆಯೋಕ್ಕೆ ಲೆಡ್ ಇದು ಬೇಕು, ಲೇಯರ್ ಬೇಕು, ಆಯಿತಾ. ಆ ಟೈಮಲ್ಲಿ ರಾಕೆಟ್ಸು ಸ್ಟ್ರಾಂಗ್ ಇರಲಿಲ್ಲ, ಆ ಟೈಮಲ್ಲಿ ವೇಟ್ ಜಾಸ್ತಿ ತೊಗೊಳಕ್ಕಾಗಲ್ಲ. ಸೊ ಭಯಂಕರ ಥಿನ್ ಶೀಟ್ಸ್ ಇರ್ತಿದ್ದು ಲೆಡ್ದು, ಅದೇನು ಕವರಿಂಗ್ ಮಾಡ್ತಿದ್ರಲ್ಲ. ಸೊ ಅದು ಹೆಂಗಂದರೆ ನೀವು ಜೋರಾಗಿ ನೀನು ಪಂಚ್ ಮಾಡಿದ್ರೆ ಹೋಯ್ತು. ಏನು ಅವ್ರು ಕನ್ಸ್ಟ್ರಕ್ಟ್ ಮಾಡಿದಾರಲ್ಲ ಮೂನ್ ಲ್ಯಾಂಡರ್ ಎಲ್ಲ, ಅವೆಲ್ಲ ಜೋರಾಗಿ ಒಂದು ಪಂಚ್ ಮಾಡಿದ್ರೆ ಹೋಯ್ತು. ಸೊ ಅಷ್ಟು ಥಿನ್ ಲೇಯರಲ್ಲಿ ಇವ್ರು ಕೂತು ಹೋಗಿ ಲ್ಯಾಂಡ್ ಮಾಡಿ ಸೇಫಾಗಿ ಬಂದರು, ಆಯಿತಾ. ಹೆಂಗೆ ಅಂತ, ಆಯಿತಾ. ಅದಕ್ಕೂ ಒಂದು ಆನ್ಸರ್ ಕೊಟ್ಟರು. ಬೇಸಿಕಲಿ ಲೆಡ್ ಲೇಯರ್ ಇರುತ್ತಲ್ಲ ಅಷ್ಟು ಥಿಕ್ ಬೇಕಾಗಿಲ್ಲ ನಮ್ಮ ಈ ಪರ್ಪಸ್ಗೆ, ಜನರಲ್ ಪರ್ಪಸ್ಗೆ. ಸೊ ಮ್ಯಾನೇಜ್ ಆಯಿತು ಅಂತ. ಪ್ಲಸ್ ಮೂನ್ ಲ್ಯಾಂಡ್ರು ಆ ಟೈಮಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಮ್ಮದೆಲ್ಲ ಏರ್ಕ್ರಾಫ್ಟ್ ಏನಿದಾವಲ್ಲ ಫ್ಲೈ ಬೈ ವಯರ್ ಇದೆ. ಅಂದರೆ ಫ್ಲೈ ಬೈ ವಯರ್ ಅಂದ್ರೆ ಏನು, ಕಂಪ್ಯೂಟರ್ ಕಂಟ್ರೋಲ್ ಮಾಡ್ತವೆ. ನೀವು ಒಂದು ಸ್ವಲ್ಪ ಅನ್ಸ್ಟೇಬಲ್ ಇದ್ರೂ, ಈಗ ನೀವು ಆಟೋ ಪೈಲಟ್ ಕ್ಲಿಕ್ ಮಾಡಿ ಕೂತೆ ಅಂದರೆ ಎಂಥ ವೆದರ್ ಇದ್ರೂ ಇಟ್ ಕ್ಯಾನ್ ಹ್ಯಾಂಡಲ್, ಮ್ಯಾನೇಜ್ ಮಾಡ್ಕೊಂಡು ಹೋಗುತ್ತೆ. ಆದರೆ 1969 ಆ ಲೆವೆಲ್ ಇರಲಿಲ್ಲ ಕಂಪ್ಯೂಟಿಂಗ್ ಪವರು. ಸೊ ನೀನು ಮೂನ್ ಲ್ಯಾಂಡ್ ಮಾಡಬೇಕಾದ್ರೆ ಇಟ್ ಈಸ್ ಎ ಮ್ಯಾನ್ಯುವಲಿ ಕಂಟ್ರೋಲ್ಡ್. ಆ ರೋವರ್ನ ಮ್ಯಾನ್ಯುವಲಿ ಕಂಟ್ರೋಲ್ ಮಾಡಬೇಕು ಇಳಿಬೇಕಾದ್ರೆ, ಮೂನ್ ಲ್ಯಾಂಡರ್ ರೋವರ್ನ, ಆಯಿತಾ. ಅದಕ್ಕೆ ಟ್ರಯಲ್ ಫುಟೇಜ್ ಇದೆ. ಯಾರು ಆರ್ಮ್ಸ್ಟ್ರಾಂಗು, ಬಜ್ ಎಲ್ಡ್ರಿಂಗು ಅದನ್ನು ಮಾಡ್ತಾರೆ, ಭೂಮಿ ಮೇಲೆ ಹೊಡಿತಾ ಇರೋದು. ಅದರಲ್ಲವರು 3 ಸತಿ ಕ್ರ್ಯಾಶ್ ಮಾಡಿದ್ದಾರೆ ಅದನ್ನು, ಆಯಿತಾ. ಸೊ ಅವ್ರ ಹತ್ರ 100% ಅದನ್ನು ಸ್ಟೇಬಲಾಗಿ ಇಳಿಸ್ತೀವಿ ಅನ್ನೋ ಕೆಪಾಸಿಟಿ ಇರಲಿಲ್ಲ. ಮೂನ್ ಮೇಲೆ ಫಸ್ಟ್ ಶಾಟಿಗೆ ಇಳಿಸ್ಬಿಟ್ರೆ ಫುಲ್ ಪರ್ಫೆಕ್ಟ್ ಇದ್ರು. ಹಾಂ, ಫುಲ್ ಪರ್ಫೆಕ್ಟ್, ಏನು 1 ಇಂಚ್ ಸೊಟ್ಟ ಪಟ್ಟ ಆಗದೆ ಕರೆಕ್ಟ್ ಇಳಿದು, ಅದು ಫುಟೇಜ್ ಇದೆ. ಎಕ್ದಮ್ ಬೆಸ್ಟ್ ರೀತಿಲಿ ಎಲ್ಲಿ ಇಳಿಬೇಕಂತಿದ್ರು ಅಲ್ಲಿಂದ ಒಂದು ಚೂರು ದೂರ ಇಳಿದೆ, ಕರೆಕ್ಟಾಗಿ ಇಳಿದಿದೆ. ಎಕ್ಸಾಕ್ಟ್ ಆಗಿ. ಅಲ್ಲ, ನಮ್ದು ಇದು ಮೂನ್ ಮೇಲೆ ಪ್ರಜ್ಞಾನ್ ರೋವರೇ ಹೋಗ್ಬೇಕಾದ್ರೆ ಇನ್ನೇನ್ ಕೆಲವೇ ಸೆಕೆಂಡ್ ಅಥವಾ ನಿಮಿಷಗಳಲ್ಲಿ ಲ್ಯಾಂಡ್ ಆಗುತ್ತೆ ಅನ್ನೋದು ಟೈಮ್ ಅಲ್ಲೇನೆ ಹೋಗಿ ಎಲ್ಲೋ ದಬಾಕೊಂತು. ಜಸ್ಟ್ ರೋವರ್, ಅದು ಚಿಕ್ಕದು, ತುಂಬಾ ಚಿಕ್ಕದು. ಅಂತ ಟೈಮ್ ಅಲ್ಲಿ ಇವರು 1960s ಅಲ್ಲೇನೆ ಒಂದು ದೊಡ್ಡ ಜಾಯಿಂಟ್ ವೆಹಿಕಲ್ ತಗೊಂಡು ಹೋಗಿದ್ದಾರೆ ಆ ಮೂನ್ ಮೇಲೆ. ನನಗೆ ಇನ್ನ ವಿಚಿತ್ರ ಏನಂದ್ರೆ, ಆ ಜಾಯಿಂಟ್ ವೆಹಿಕಲ್ ನ ತಗೊಂಡು ಒಳ್ಳೆ ಟ್ರ್ಯಾಕ್ಟರ್ ಓಡಿಸ್ದಂಗೆ, ಈಗ ನಮ್ ಗದ್ದೆಲಿ ಓಡಿಸೋದು ಇಂಜಿ ಅಂತ ಓಡಿಸ್ತವ್ರ ಅದನ್ನ. ಪಾಸಿಬಲ್ ಅಂತ. ಸೊ ಇವಾಗ ಒಂದು ಸಣ್ಣ ರೋವರ್ ಕಳ್ಸಕ್ಕೆನೆ ಇಷ್ಟು ಕಷ್ಟ ಇದೆ ಅಂತ ಹೇಳ್ತಾರೆ. ಬಟ್ ಆ ಟೈಮ್ಗೆ ಇವರು ಅಷ್ಟು ದೊಡ್ಡ ವೆಹಿಕಲ್ ಹೆಂಗ್ ಕಳ್ಸೋ, ಅದನ್ನ ಅದ್ರ ಮೇಲೆ ಕೂತು ಓಡಿಸೋ ಅಂತ ವೆಹಿಕಲ್. ಇವಾಗೆಲ್ಲ ಬೇರೆ ರೋವರ್ಸ್ ಎಲ್ಲ ಹೋಗಿವೆ, ರೋವರ್ಸ್ ಎಲ್ಲ ಓಡಾಡ್ತಿವೆ, ಅದೆಲ್ಲ ಫೈನ್. ಬಟ್ ಕೂತ್ಕೊಂಡು ಓಡಿಸುವಂತ ಒಂದು ವೆಹಿಕಲ್. ಸೊ ಅಷ್ಟು ದೊಡ್ಡ ಜಾಯಿಂಟ್ ವೆಹಿಕಲ್ ನ ತಗೊಂಡು ಓಡಾಡ್ತಾರೆ. ಅದನ್ನೆಲ್ಲ ಫುಟೇಜ್ ಎಲ್ಲ ತೋರಿಸಿದ್ದಾರೆ. ಸೊ ಹೆಂಗ್ ಪಾಸಿಬಲ್, ಹೆಂಗ್ ಮಾಡಿದ್ರು ಅದನ್ನ, ಅಷ್ಟು ದೊಡ್ಡ ವೆಹಿಕಲ್ ಹೆಂಗ್ ಕ್ಯಾರಿ ಮಾಡಿದ್ರು ವಿತ್ ಆಸ್ಟ್ರೋನಾಟ್ಸ್. ಸೊ ಅಷ್ಟು ದೊಡ್ಡ ರಾಕೆಟ್ ಅಷ್ಟು ಬಿಲ್ಡ್ ಮಾಡಿದ್ರ. ಸೊ ಅವಾಗ ಬಿಲ್ಡ್ ಮಾಡಿದ್ರೆ ಇವಾಗ ಯಾಕೆ ಆತರ ಬಿಲ್ಡ್ ಮಾಡ್ತಿಲ್ಲ? ಸೊ ಇದು ಎಷ್ಟೊಂದು ಕಾಂಟ್ರವರ್ಷಿಯಲ್ ಕ್ವಶನ್ಸ್. ಸೊ ಇನ್ನ ಅನ್ಕ್ಲಾರಿಟಿ ಆಗಿ ಉಳಿದಿದೆ ಅದು. ಸೊ ಅದಲ್ಲದೆ ಅವಾಗ ಫುಟೇಜ್ ಲೈವ್ ಸ್ಟ್ರೀಮ್ ಮಾಡಿದ್ರು ತಾನೆ, ಮಾಡಿದ್ರು. ಅಲ್ಲಿ ನಮ್ಮ ಇಂಡಿಯಾದವ್ರು ರೋವರ್ ಕಳಿಸಿದಾಗ ಲಾಸ್ಟ್ ಇನ್ 2-3 ಕಿಲೋಮೀಟರ್ ಇದ್ದಾಗ ಕನೆಕ್ಷನ್ ಲಾಸ್ಟ್ ಆಯ್ತು. ಅವಾಗ ಲೈವ್ ಅದ್ ಹೆಂಗ್ ಟೆಲಿಕಾಸ್ಟ್ ಮಾಡಿದ್ರು ಅಂತ ಗೊತ್ತಿಲ್ಲ. ಅದು 1960s ಅದಕ್ಕೆ ರೀಸನ್ ಇದೆ. ಮೂನ್ದು ಯಾವ ಸೈಡಲ್ಲಿ ಇದ್ರೆ ಡಿಸೈಡ್ ಆಗುತ್ತೆ, ಲೈವ್ ಆಗುತ್ತೆ, ಅದು ಪ್ರಾಬ್ಲಮ್ ಇಲ್ಲ. ಮೂನದು ಯಾವ ಸೈಡಲ್ಲಿ ಲ್ಯಾಂಡ್ ಆಗ್ತಿದ್ರೆ ಆಗುತ್ತೆ. ಒಂದು ಯಾವಾಗಲೂ ಮೂನದು ಒಂದು ಸೈಡು ಭೂಮಿ ಸೈಡೇ ಇರುತ್ತೆ, ಅಲ್ಲಿ ಲ್ಯಾಂಡ್ ಆದರೆ ಮಾಡ್ಬೋದು. ಅದರ ಅಪೋಸಿಟಲ್ಲಿ ಅಂದರೆ ಮಾಡೋಕ್ಕಾಗಲ್ಲ. ಸೊ ಅದಿದೆ ಬೇಸಿಕಲಿ. ಸೊ ಮೂನ್ ಲ್ಯಾಂಡಿಂಗ್ ಏನಿದೆಯಲ್ಲ ತುಂಬ ಕಾಂಟ್ರವರ್ಷಿಯಲ್ ಟಾಪಿಕ್ ಅಮೇರಿಕಾದ ಬಗ್ಗೆ ಕರೆಂಟ್ಲಿ. ಯಾಕೆ? ಯಾಕಂದರೆ ಸಾವಿರಾರು ಕ್ವಶನ್ಸ್ ಬಂದಿದ್ದಾವೆ. ನಾಸಾ ಅದಕ್ಕೆ ಸಾವಿರಾರು ವ್ಯಾಲಿಡ್ ಆನ್ಸರ್ಸು ಕೊಟ್ಟಿದ್ದಾರೆ. ಕೆಲವು ಜನ ಸ್ಯಾಟಿಸ್ಫೈ ಆಗಿದ್ದಾರೆ, ಕೆಲವು ಜನ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಕೆಲವು ಜನ ಈಗಲೂ ಅಮೇರಿಕಾದಲ್ಲೇ ಜನ ನಂಬಲ್ಲ ಲ್ಯಾಂಡ್ ಆಗಿದ್ದಾರೆ ಅಂತ. ಸೊ ಇದ್ರ ಬಗ್ಗೆ ತುಂಬ ಏನೋ ಡಿಟೇಲ್ ಆಗಿದ್ದಾವೆ. ನಾವು ಮಾಡೋದೆಲ್ಲ ತುಂಬ ಡೀಟೇಲ್ ಆಗಿದ್ದಾವೆ. ಆದರೆ ಬೇಸಿಕಲಿ ಇದನ್ನು ಕ್ಲಾರಿಫೈ ಮಾಡಬೇಕಂದ್ರೆ ಯಾರಾದರೂ ಹೋಗಿ
ಅಟ್ಲೀಸ್ಟ್ ಒಂದು ಸ್ಯಾಟಲೈಟ್ ಹೋಗಿ ಅಲ್ಲಿ ಅಡ್ಡಾಡಿರೋ ಆ ಫ್ಲ್ಯಾಗ್ದಾದರೂ ಒಂದು ಲೈವ್ ಫುಟೇಜ್ ಫೋಟೋ ಕಳಿಸ್ಬೇಕು. ಅದು ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಆ ಸ್ಟೆಪ್ಸ್ದಾದ್ರೂ ಫುಟೇಜ್ ತೋರಿಸ್ಬೇಕು ಕ್ಲಿಯರಾಗಿ ಅಲ್ಲಿ ಲ್ಯಾಂಡ್ ಆಗಿದ್ರು ಅಂತ. ಯಾಕಂದರೆ ನಮ್ಮ ಪ್ರಕಾರ ಕಾಂಟ್ರವರ್ಸಿ ಇರೋದು ಲ್ಯಾಂಡರ್ ಅವ್ರು ಹೋಗಿಲ್ಲ ಅಂತಲ್ಲ, ಮೂನ್ ಲ್ಯಾಂಡರ್ ಅಲ್ಲಿ ಹೋಗಿದೆ, ರೋವರ್ ಅಲ್ಲಿ ಹೋಗಿದೆ. ಆದರೆ ಮನುಷ್ಯರು ಹೋಗಿದ್ದಾರೋ ಇಲ್ವೋ ದ್ಯಾಟ್ ಈಸ್ ಅ ಕ್ವಶನ್. ನಾನು ನಂಬ್ತೀನಿ ಹೋಗಿದ್ದಾರೆ ಅಂತ ನಾನು ನಂಬ್ತೀನಿ. ಆದರೆ ಪ್ರಾಬ್ಲಮ್ ಏನಂದರೆ ಕರೆಂಟ್ ಸಿಚುವೇಷನಲ್ಲಿ ಮತ್ತೆ ಯಾಕೆ ಹೋಗೋಕ್ಕಾಗ್ತಿಲ್ಲ ಅನ್ನೋದೇ ಒಂದು ದೊಡ್ಡ ಕ್ವಶನ್. ಅದು ಯು ಎಸ್ಸಿಗೆ ಆನ್ಸರ್ ಮಾಡಬೇಕಾದ ವಿಚಾರ. ಯಾಕಂದರೆ ಅವ್ರದ್ದು ಮಿಲಿಟರಿ ಸ್ಪೆಂಡಿಂಗ್ ಇನ್ನೂ ಕಮ್ಮಿ ಆಗಿಲ್ಲ, ಯು ಎಸ್ದು ತುಂಬ ಇದೆ. ಆದರೆ ಅವರು ಮೂನಿಗೆ ಯಾಕೋ ಅಟೆಂಪ್ಟ್ ಮಾಡ್ತಿಲ್ಲ, ಯಾಕೆ ಏನು ಗೊತ್ತಿಲ್ಲ. ಸೊ ನೋಡೋಣ, ಏನಾದರೂ ಇನ್ನೂ ಫರ್ದರ್ ಇನ್ಫಾರ್ಮೇಷನ್ ಯಾರಾದರೂ ವೆರಿಫೈ ಮಾಡೋಕ್ಕೆ ಕಮರ್ಷಿಯಲ್ನವ್ರು ಯಾರಾದರೂ ಹೋಗ್ತಾರೆ, ಗೊತ್ತಾದಾಗ ಮಾತಾಡೋಣ ಇದ್ರ ಬಗ್ಗೆ.